ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಶಿಕ್ಷಣ ದೀಪ ಎಜುಕೇಷನ್ ಕ್ಲಾಸ್. ಇವತ್ತಿನ ದಿವಸ 10ನೇ ತರಗತಿಯಲ್ಲಿ ನಡೆದಿರುವಂತಹ ಮಾರ್ಚ್-ಏಪ್ರಿಲ್ 2025 ಪರೀಕ್ಷೆ 1ರ ಸಮಾಜ ವಿಜ್ಞಾನದ ಪ್ರಶ್ನೋತ್ತರಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ. ಇಲ್ಲಿ ನೋಡ್ರಿ, ಸಮಾಜ ವಿಜ್ಞಾನದ ಪ್ರಶ್ನೋತ್ತರಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ. ಈ ಎಕ್ಸಾಮ್ ಯಾವ ನಡೆದೈತೆ ಅಂದರೆ ಇಲ್ಲಿ ನೋಡ್ರಿ, 29/3/2025 ನಡೆದೈತೆ ರೀ. ಬಹುಆಯ್ಕೆ ಪ್ರಶ್ನೆಗಳು ನೋಡ್ರಿ. ಒಂದನೇದ್ದು, ವಿಶ್ವದ ಯಾವುದೇ ಶಕ್ತಿ ಬಣಕ್ಕೆ ಸೇರದ ನೀತಿಯು ಅಂತ ಕೊಟ್ಟಿರೋದ. ಆಪ್ಷನ್ ಎ ನೀಲಿ ನೀರಿನ ನೀತಿ, ಆಪ್ಷನ್ ಬಿ ವರ್ಣಭೇದ ನೀತಿ, ಆಪ್ಷನ್ ಸಿ ಅಲಿಪ್ತ ನೀತಿ, ಆಪ್ಷನ್ ಡಿ ಮಾನವ ಹಕ್ಕುಗಳ ನೀತಿ ಅಂತ ಕೊಟ್ರ. ವಿಶ್ವದ ಯಾವುದೇ ಬಣಕ್ಕೆ ಸೇರದ ನೀತಿ ಯಾವುದಪ್ಪ ಅಂತಂದರೆ ಸರಿಯಾದ ಉತ್ತರ ಯಾವುದ್ರಿ? ಆಪ್ಷನ್ ಸಿ ಅಲಿಪ್ತ ನೀತಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. ಅದೇ ರೀತಿ 2ನೇ ಪ್ರಶ್ನೆ ನೋಡ್ರಿ, ತೋಟಗಾರಿಕೆ ಬೇಸಾಯದ ಪ್ರಗತಿಯು ಕರೆಯಲ್ಪಡುವುದು ಅಂತ ಕೊಡ್ರಿ. ಆಪ್ಷನ್ ಎ ಹಳದಿ ಕ್ರಾಂತಿ, ಆಪ್ಷನ್ ಬಿ ಸುವರ್ಣ ಕ್ರಾಂತಿ, ಆಪ್ಷನ್ ಸಿ ನೀಲಿ ಕ್ರಾಂತಿ, ಆಪ್ಷನ್ ಡಿ ಕೆಂಪು ಕ್ರಾಂತಿ ಅಂತ ಕೊಟ್ಟಿರೋದ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ? ತೋಟಗಾರಿಕೆ ಬೇಸಾಯದ ಪ್ರಗತಿಯು ಕರೆಯಲ್ಪಡುವುದು ಯಾವುದ್ರಿ? ಸುವರ್ಣ ಕ್ರಾಂತಿ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದ್ರಿ? ಆಪ್ಷನ್ ಬಿ ಸುವರ್ಣ ಕ್ರಾಂತಿ ಇದಕ್ಕೆ ಸರಿಯಾದ ಉತ್ತರವಾಗುತ್ತೆ. ನೀವು ಇಲ್ಲಿ ಆಪ್ಷನ್ ಎ ಹಳದಿ ಕ್ರಾಂತಿ ಯಾವುದಕ್ಕಂತ ಸಂಬಂಧಪಟ್ಟದಂತ ಕಮೆಂಟ್ ಮಾಡಿರಿ. ಅದೇ ರೀತಿ ಆಪ್ಷನ್ ಸಿ ನೀಲಿ ಕ್ರಾಂತಿ ಯಾವುದಕ್ಕಂತಂದೇಳಿ ಕಮೆಂಟ್ ಮಾಡಿರಿ. ಆಪ್ಷನ್ ಡಿ ಯಾವುದಿಲ್ಲ ರೀ ಕೆಂಪು ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟದಂತ ಕಮೆಂಟ್ ಮಾಡಿರಿ. ಹೌದಾ? ಅದೇ ರೀತಿ 3ನೇ ಪ್ರಶ್ನೆ ನೋಡ್ರಿ, ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲು ಕಾರಣ ಅಂತ ಕೊಟ್ಟಿರೋದು. ಆಪ್ಷನ್ ಎ ಇದು ಅತಿ ಹೆಚ್ಚು ಹತ್ತಿ ಗಿರಣಿಯನ್ನು ಹೊಂದಿದೆ. ಆಪ್ಷನ್ ಬಿ ಇದು ಮಾಹಿತಿ ತಂತ್ರಜ್ಞಾನದ ಕೇಂದ್ರವಾಗಿದೆ. ಆಪ್ಷನ್ ಸಿ ಇದು ಸಕ್ಕರೆ ಕೈಗಾರಿಕೆಗೆ ಪ್ರಸಿದ್ಧವಾಗಿದೆ. ಆಪ್ಷನ್ ಡಿ ಇದು ಅಲೂಮಿನಿಯಂ ಕೈಗಾರಿಕೆಗೆ ಪ್ರಸಿದ್ಧವಾಗಿದೆ ಅಂತ ಕೊಟ್ಟಿರೋದ. ಇದಕ್ಕೆ ಸರಿಯಾದ ಉತ್ತರ ಯಾವುದು ರೀ? ಭಾರತದ ಮ್ಯಾಂಚೆಸ್ಟರ್ ಅಂತ ಯಾವುದು ಕರೀತಾರೆ ರೀ? ಯಾವುದು ಕರೀತಾರೆ ಎಂದು ಕರೆಯಲು ಕಾರಣ ಅಂತ ಕೇಳ್ಯಾರ. ಹೌದಲ್ರಿ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಇದು ಹತ್ತಿ ಮತ್ತು ಇಲ್ಲಿ ಅತಿ ಹೆಚ್ಚು ಹತ್ತಿ ಗಿರಣಿ ಕಂಡುಬರ್ತದೆ, ಆದ್ದರಿಂದ ಇದಕ್ಕೆ ಕರಿತಿರೋದ. ಅದೇ ರೀತಿ ನಿಮ್ಗೆ ಇನ್ನೊಂದು ಪ್ರಶ್ನೆ ಕಾಮೆಂಟ್ ಮಾಡಿರಿ. ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಯಾವ ಜಿಲ್ಲೆಯನ್ನು ಕರಿತೀರಿ ಅಂತಂದೇಳಿ ನೀವು ಕಾಮೆಂಟ್ ಮಾಡಿರಿ. ಅದೇ ರೀತಿ 4ನೇ ಪ್ರಶ್ನೆ ನೋಡ್ರಿ, ಇವುಗಳಲ್ಲಿ ಅಸಂಘಟಿತ ಕೆಲಸಗಾರರು ಅಂತ ಕೊಟ್ಟಿರೋದು. ಆಪ್ಷನ್ ಎ ಮನೆ ಕೆಲಸಗಾರರು, ಆಪ್ಷನ್ ಬಿ ಪೊಲೀಸರು, ಆಪ್ಷನ್ ಸಿ ಬ್ಯಾಂಕ್ ನೌಕರರು, ಆಪ್ಷನ್ ಡಿ ವಿಮಾ ಕಂಪನಿಯವರು ಅಂತ ಕೊಡ್ರ. ಅಸಂಘಟಿತ ವಲಯ ಯಾವ್ದಾರ ಬರ್ತಪ್ಪ ಅಂತಂದರೆ ಮನೆ ಕೆಲಸದವರು ಬರ್ತಾರೆ. ಹೋದರೆ ಆದ್ದರಿಂದ ಇದಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ರೀ. ಅದೇ ರೀತಿ 5ನೇ ಪ್ರಶ್ನೆ ನೋಡ್ರಿ, ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದು ಅಂತ ಕೊಡ್ರ. ಆಪ್ಷನ್ ಎ 1833ರ ಚಾರ್ಟರ್ ಕಾಯ್ದೆ, ಆಪ್ಷನ್ ಬಿ 1892ರ ಭಾರತೀಯ ಪರಿಷತ್ ಕಾಯ್ದೆ, ಆಪ್ಷನ್ ಸಿ 1935ರ ಭಾರತ ಸರ್ಕಾರದ ಕಾಯ್ದೆ, ಆಪ್ಷನ್ ಡಿ 1919ರ ಭಾರತೀಯ ಪರಿಷತ್ ಕಾಯ್ದೆ ಅಂತ ಕೊಡ್ರಿ. ಇದಕ್ಕೆ ಮುಸ್ಲಿಮರಿಗೆ ಪ್ರತ್ಯೇಕ ಅಂದರೆ ರಾಜಕೀಯಕ್ಕೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ನೀಡೋದು ಇದು ಚುನಾವಣೆ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದು ಯಾವ ಕಾಯ್ದೆ ಅಂತಂದರೆ 1919ರ ಭಾರತೀಯ ಪರಿಷತ್ ಕಾಯ್ದೆ. ಹೌದಲ್ಲ ರೀ? ಐತೆ ನೋಡ್ರಿ, ಭಾರತೀಯ ಪರಿಷತ್ ಕಾಯ್ದೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. 6ನೇ ಪ್ರಶ್ನೆ ನೋಡ್ರಿ, ಇವುಗಳಲ್ಲಿ ಯೋಜನೆಯೇತರ ವೆಚ್ಚ ಅಂತ ಕೊಡಬಹುದಾ? ಆಪ್ಷನ್ ಎ ಕೃಷಿ ವೆಚ್ಚ, ಆಪ್ಷನ್ ಬಿ ಸಾರಿಗೆ ವೆಚ್ಚ, ಆಪ್ಷನ್ ಸಿ ರಕ್ಷಣಾ ವೆಚ್ಚ, ಆಪ್ಷನ್ ಡಿ ಶೈಕ್ಷಣಿಕ ವೆಚ್ಚ. ಹೌದಾ? ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ? ಆಪ್ಷನ್ ಸಿ ರಕ್ಷಣಾ ವೆಚ್ಚ ಆಗುತ್ತೆ. ಹೌದಲ್ರಿ? ಈ ನಮ್ಮ ಬೇರೆ ದೇಶದ ಯಾವ ನಮ್ಮ ದೇಶಕ್ಕೆ ಏನಾರ ಬಂತಂದ್ರೆ ನಾವು ಈ ನಮ್ಮ ದೇಶ ಕಾಪಾಡೋಕೆ ನಮ್ಗೆ ರಕ್ಷಣೆ ಬೇಕಂತಂದ್ರೆ ಅದಕ್ಕೆ ನಾವು ಅತಿ ಹೆಚ್ಚು ರೊಕ್ಕನ ವ್ಯಯ ಮಾಡ್ಬೇಕಾಗತ್ತಲ್ಲ. ಆದ್ದರಿಂದ ಇದಕ್ಕೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. ಅದೇ ರೀತಿ 7ನೇ ಪ್ರಶ್ನೆ ನೋಡ್ರಿ, ಗ್ರಾಹಕರಿಗೆ ಪರಿಹಾರ ಮತ್ತು ರು 10 ಕೋಟಿಗಿಂತ ಹೆಚ್ಚಾದರೆ ದೂರನ್ನು ಸಲ್ಲಿಸಬೇಕಾದ ಗ್ರಾಹಕರ ಆಯೋಗ ಅಂತ ಕೊಡೋದ. ಜಿಲ್ಲಾ ಆಯೋಗ ಆಪ್ಷನ್ ಎ, ಆಪ್ಷನ್ ಬಿ ರಾಜ್ಯ ಆಯೋಗ, ಆಪ್ಷನ್ ಸಿ ತಾಲೂಕು ಆಯೋಗ, ಆಪ್ಷನ್ ಡಿ ರಾಷ್ಟ್ರೀಯ ಆಯೋಗ. 10 ಕೋಟಿಗಿಂತ ಮೇಲಿರ್ಬೇಕಂತ್ರಿ. ಅದು ಯಾವುದು ರೀ? ರಾಷ್ಟ್ರೀಯ ಆಯೋಗ. ಹೌದಲ್ರಿ? ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. ಅದೇ ರೀತಿ 8ನೇ ಪ್ರಶ್ನೆ ನೋಡ್ರಿ, ಮೊಹಮ್ಮದ್ ಕೆರೆ ಮತ್ತು ಕಾಲಾರಾಮ್ ಚಳುವಳಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ರೂಪಿಸಿದಂತ ಕೊಟ್ಟರು. ಆಪ್ಷನ್ ಎ ಅಸ್ಪೃಶ್ಯರು ಕನಿಷ್ಠ ಮಟ್ಟದ ಅವಕಾಶಗಳಿಂದ ವಂಚಿತರಾಗಿರುವುದನ್ನು ನಿರೂಪಿಸಲು, ಆಪ್ಷನ್ ಬಿ ಕೃಷಿ ಕಾರ್ಮಿಕರ ಏಳಿಗೆಗೆ ದುಡಿಯಲು, ಆಪ್ಷನ್ ಸಿ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರಗಳ ಬೇಡಿಕೆ ನೀಡಲು, ಆಪ್ಷನ್ ಡಿ ಪ್ರಬುದ್ಧ ಭಾರತ ಮತ್ತು ಮೂಕ ನಾಯಕ ಪತ್ರಿಕೆಯನ್ನು ಹೊರಡಿಸಲು ಅಂತ ಕೊಡೋದ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ನೋಡ್ರಿ? ಆಪ್ಷನ್ ಎ ಯಾವುದ್ರಿ?
ಅಸ್ಪೃಶ್ಯರು ಕನಿಷ್ಠ ಮಟ್ಟದ ಅವಕಾಶಗಳಿಂದ ವಂಚಿತರಾಗಿರೋದನ್ನು ನಿರೂಪಿಸಲು ಅಂತಂದೇಳಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. ಅದೇ ರೀತಿಯಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ರೆ, ಹೌದಾ, ಉತ್ತರಿಸುವುದು ಅಂತ ಕೊಟ್ರೆ 9ನೇ ಪ್ರಶ್ನೆ ನೋಡ್ರಿ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಪ್ರದೇಶ ಯಾವುದು ಅಂತ ಕೊಟ್ರೆ, ಹೌದಾ, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ? ರಾಜಸ್ಥಾನದ ಗಂಗಾನಗರ, ಹೌದಾ. ಅದೇ ರೀತಿ 10ನೇ ಪ್ರಶ್ನೆ ನೋಡ್ರಿ. ಹೆಣ್ಣು ಭ್ರೂಣ ಹತ್ಯೆ ಎಂದರೇನು ಅಂತ ಕೊಟ್ರೆ, ಹೌದಾ, ಉತ್ತರ ನೋಡ್ರಿ. ಗರ್ಭದಲ್ಲಿರುವ ಭ್ರೂಣವು ಹೆಣ್ಣು ಭ್ರೂಣವಾಗಿದ್ದು ಅದು ತಂದೆ ತಾಯಿಯವರಿಗೆ ಬೇಡವಾದರೆ ಅದನ್ನು ಗರ್ಭದಲ್ಲೇ ಕೊಂದು ಹಾಕುವುದು ಹೆಣ್ಣು ಭ್ರೂಣ ಹತ್ಯೆ ಅಂದರೆ ಏನು ರೀ? ಇನ್ನು ಗರ್ಭದಲ್ಲಿರುವ ಭ್ರೂಣವು ಹೆಣ್ಣು ಭ್ರೂಣವಾಗಿದ್ದರೆ ಅದನ್ನು ಏನು ಮಾಡ್ತಾರೆ? ತಂದೆ ತಾಯಿಯವರು ಬೇಡವೆಂದರೆ ಅದನ್ನು ಗರ್ಭದಲ್ಲೇ ಕೊಂದ್ರೆ ಹಾಕೋದಕ್ಕೆ ಏನಂತಾರೆ? ಇದು ಹೆಣ್ಣು ಭ್ರೂಣ ಹತ್ಯೆ ಅಂತೇಳಿ ಕರಿತಾರೆ, ಹೌದಾ. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ, ಹೌದಾ. ಇಲ್ಲೇ ಐತೆ ನೋಡ್ರಿ. 11ನೇ ಪ್ರಶ್ನೆ ನೋಡ್ರಿ. ಬ್ಯಾಂಕಿನ ಯಾವ ಖಾತೆಯಲ್ಲಿ ದಿನಕ್ಕೆ ಎಷ್ಟು ಬಾರಿ ಆದರೂ ವ್ಯವಹರಿಸ್ಬೇಕಂದ್ರೆ ನಾವು ದಿವಸ ಬ್ಯಾಂಕ್ನಾಗ ಎಷ್ಟು ಸಲ ಆದರೂ ತೊಗೋಬೋದಕ್ಕೆ ಅದಕ್ಕೆ ಯಾವ ಉತ್ತರ ರೀ? ಚಾಲ್ತಿ ಖಾತೆ ಅಂತ ಕರಿತೀರಿ, ಹೌದ್ರಿ. ಚಾಲ್ತಿ ಖಾತೆನ ಯಾವ ಬೇಕಾದ್ರೂ ತೊಗೋಬೋದು, ಹೌದಾ. ಅದೇ ರೀತಿ 12ನೇ ಪ್ರಶ್ನೆ ನೋಡ್ರಿ. ಅಧಿಕಾರದ ವಿಕೇಂದ್ರೀಕರಣ ಏಕೆ ಬೇಕು ಅಂತ ಕೊಡ್ರಿ, ಹೌದಾ. ಅಧಿಕಾರ ವಿಕೇಂದ್ರೀಕರಣ ಅಂದ್ರೆ ಈಗ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಹೌದಾ, ರಾಜ್ಯ ಕೇಂದ್ರ ಅಂತ ಈ ರೀತಿ ಅದಾವೆ ರೀ, ಹೌದಾ. ಅದೇ ರೀತಿ ಗ್ರಾಮ ಪಂಚಾಯತಿ ಅಂತ ಈ ರೀತಿ ಅದಾವಲ್ಲ ರೀ. ಅದನ್ನು ಗ್ರಾಮಗಳ ಅಭಿವೃದ್ಧಿಗಾಗಿ, ಹೌದಲ್ಲ ರೀ. 1ನೇ ಪಾಯಿಂಟ್ ಏನು ರೀ? ಗ್ರಾಮಗಳ ಅಭಿವೃದ್ಧಿಗಾಗಿ ಬೇಕು ರೀ. ಆಮೇಲೆ ಅಭಿವೃದ್ಧಿಯ ಫಲ ಎಲ್ಲರಿಗೂ ಸಮಾನವಾಗಿ ದೊರಿಬೇಕಂತಂದ್ರೆ ನಾವು ಅಧಿಕಾರ ವಿಕೇಂದ್ರೀಕರಣ ಮಾಡಬೇಕಾಗತ್ತೆ, ಹೌದಲ್ಲ ರೀ. ಆದ್ದರಿಂದ ಇದಕ್ಕೆ ಸರಿ ಉತ್ತರ ಹಾಕವ್ರಿ. 13ನೇ ಪ್ರಶ್ನೆ ನೋಡ್ರಿ. ನಮ್ಮ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸುತ್ತದೆ? ಇದಂತರ ಜಗ್ಸಲಿ ಕೇಳ್ಬಿಟ್ರೆ, ಹೌದಲ್ಲ ರೀ. ಇದಕ್ಕೆ 17ನೇ ವಿಧಿ, ಹೌದಾ. ಅದೇ ರೀತಿ ನೋಡ್ರಿ 14ನೇ ಪ್ರಶ್ನೆ. ವುಡ್ರೋ ವಿಲ್ಸನ್ನರ್ ರವರ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೇನು ಅಂತ ಕೊಟ್ರೆ, ಹೌದಾ. ಇಲ್ಲಿ ಐತೆ ನೋಡ್ರಿ. ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆಗೆ ಸಾರ್ವಜನಿಕ ಆಡಳಿತ ಅಂತ ಕರಿತಾರೆ, ಏನ್ರಿ? ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆಯನ್ನು ಸಾರ್ವಜನಿಕ ಆಡಳಿತ ಅಂತೇಳಿ ಕರೀತಾರೆ. ಅದೇ ರೀತಿ 15ನೇ ಪ್ರಶ್ನೆ ನೋಡ್ರಿ. ತೀನ್ ಮೂರ್ತಿ ಐಫಾ ಚೌಕ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ಯಾರ, ಹೌದಾ. ಇದಕ್ಕೆ ಸರಿಯಾದ ಉತ್ತರ ಹೌದ್ರಿ. ನಮ್ಮ ಭಾರತದ ರಾಜಧಾನಿ ಯಾವುದಂದ್ರೆ ದೆಹಲಿ ರೀ. ಅಲ್ಲೇ ಕಂಡು ಬರುತ್ತೆ, ಹೌದಾ. ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲ್ಪಡುವರು ಯಾರು ಅಂತ ಕೊಟ್ರು, ಹೌದಾ. ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ? ಸರ್ದಾರ್ ವಲ್ಲಭಾಯ್ ಪಟೇಲ್. ಅದೇ ರೀತಿ ನಿಮಗೊಂದು ಪ್ರಶ್ನೆ ರೀ. ಭಾರತದ ಉಕ್ಕಿನ ಮಹಿಳೆ ಅಂತಂದೇಳಿ ಯಾರನ್ನ ಕರೀತಾರೆ? ನೀವು ಕಮೆಂಟ್ ಮಾಡಿರಿ. ಭಾಗ 3 ನೋಡ್ರಿ. 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸ್ಬೇಕೇನ್ರಿ? 2ರಿಂದ 4 ವಾಕ್ಯದಾಗ ಉತ್ತರಿಸ್ಬೇಕು, ಹೌದ್ರಿ. 17ನೇ ಪ್ರಶ್ನೆ ನೋಡ್ರಿ. ಲಿಂಗತ್ವ ಅಲ್ಪಸಂಖ್ಯಾತರ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳು ಯಾವ ಅಂತ ಕೊಟ್ರು, ಹೌದಾ. ಇಲ್ಲದರ ಒಂದು ಸೆಕೆಂಡ್. ಇಲ್ಲದರ ಕುಟುಂಬದಿಂದ ಬೇರ್ಪಡಿಸುವಂತಿಲ್ಲ, ಮನೆ ಸಮುದಾಯ ಗ್ರಾಮದಿಂದ ಬೇರ್ಪಡಿಸುವಂತಿಲ್ಲ, ಸಮಗ್ರ ವಸತಿ ಯೋಜನೆ, ಹೌದಾ ರೀ. ರಾಷ್ಟ್ರೀಯ ಪರಿಷತ್ ಯೋಜನೆ, ಹೌದಾ. ಇವು ಸರಿಯಾದ ಉತ್ತರ. ಪ್ರಶ್ನೆಗೆ ಇನ್ನೊಂದು, ಹೌದಾ. ಯುನೆಸ್ಕೋದ ಕಾರ್ಯಗಳು ಯಾವ ಅಂತ ಕೊಟ್ರು, ಹೌದಾ. ಇಲ್ಲಿ ಅದ ಒಂದು ಸೆಕೆಂಡ್. ಯುನೆಸ್ಕೋದು ಗರಿಮಾ ಗೃಹ, ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ಸ್, ಸೆಮಿ ಯೋಜನೆ ಅಂತಂದೇಳಿ ಇದಕ್ಕೆ ಕೊಟ್ರು, ಹೌದಾ. ಇವು ಇದಕ್ಕೆ ಹಾಕವ್ರಿ, ಹೌದಾ. ಸಾರಿ ರೀ, ಇವು 3 ಪಾಯಿಂಟೂ ಇವು ಅದಲ್ರಿ. ಇಲ್ಲ ಸಾರಿ. ಲಿಂಗತ್ವ ಅಲ್ಪಸಂಖ್ಯಾತರ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡಿರೋ ಕ್ರಮಗಳು ಇವೆಲ್ಲ. ಆಮೇಲೆ ಯುನೆಸ್ಕೋದ ಕಾರ್ಯಗಳು ಯಾವ ಅಂತಂದ್ರೆ ಇಲ್ಲದ ನೋಡ್ರಿ. ಯುನೆಸ್ಕೋದ ಕಾರ್ಯಗಳು, ಹೌದಾ. ಯುನೆಸ್ಕೋದ ಕಾರ್ಯಗಳು ಯಾವ ಅಂತಂದರೆ ತಾಂತ್ರಿಕ ಶಿಕ್ಷಣದ ಅಭಿವೃದ್ಧಿ, ಮಾಧ್ಯಮ ತಂತ್ರಗಾರಿಕೆ ಅಭಿವೃದ್ಧಿ, ರಚನಾತ್ಮಕ ಚಿಂತನೆ, ಸಾಂಸ್ಕೃತಿಕ ವಿಚಾರಗಳು, ಪರಿಸರದ ಬಗ್ಗೆ ಕಾರ್ಯೋನ್ಮುಖ, ಶಿಕ್ಷಣ ಹಾಗೂ ಜ್ಞಾನ ಪ್ರಸಾರಕ್ಕೆ ಸೇವಾ ಸಂಸ್ಥೆಗಳಿಗೆ ಸಹಾಯ ಮಾಡುವುದು, ಹೌದಾ. ಇವು ಯುನೆಸ್ಕೋದ ಪ್ರಮುಖ ಕಾರ್ಯಗಳಾಗಿರ್ತಾವೆ ರೀ. 18ನೇ ಪ್ರಶ್ನೆ ನೋಡ್ರಿ. ಜನಮಂದಿಯು ಧೂಪಿಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೊಡ್ರಿ, ಹೌದಾ. ಅಥವಾ ಬಾಲ್ಯ ವಿವಾಹವನ್ನು ನಾವು ಹೇಗೆ ತಡೆಗಟ್ಟಬಹುದು, ಅದನ್ನು ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತೀನಿ ರೀ. ಈಗ ನೋಡ್ರಿ, ಜನಮಂದಿಯು ಧೂಪಿಗಿಂತ ಹೇಗೆ ಭಿನ್ನವಾಗಿದೆ ಅಂದರೆ ಜನಮುಂದೆ ಅಂತ ಕೊಡ್ರಿ, ಹೌದಾ. ಜನಮುಂದೆ ಅಂತಂದರೆ ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಶಿ ಅಂತಂದೇಳಿ ಅಂದ್ರೆ ಜನಮುಂದೆ ಅಂತ ಕರಿತಾರೆ, ಹೌದಾ.
ಅದೇ ರೀತಿ ಧೋಂಬಿ ಅಂತಂದರೆ ಏನು ನೋಡ್ರಿ, ತೀರಾ ಹಿಂಸಾತ್ಮಕ ಹಾಗೂ ವಿನಾಶಾತ್ಮಕ ಸ್ವರೂಪದ ಜನ ಮುಂದೆ ವರ್ತನೆ ಅಂತಂದೇಳಿ ಅದಕ್ಕೆ ಧೋಂಬಿ ಅಂತಂದೇಳಿ ಕರಿತಾರೆ. ಹೌದಾ? 18ನೇ ಪ್ರಶ್ನೆಗೆ ಅಥವಾ ಅಂತ ಕೊಟ್ಟರು ನೋಡ್ರಿ, ಬಾಲ್ಯ ವಿವಾಹವನ್ನು ಹೇಗೆ ತಡೆಗಟ್ಟಬಹುದು ಅಂತ ಕೊಟ್ಟರು. ಹೌದಾ? ಇಲ್ಲಿ ಅದರ ಬಾಲ್ಯ ವಿವಾಹ ನೋಡ್ರಿ, ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳನ್ನು ನೇಮಕ ಮಾಡ್ಬೇಕ್ರಿ. ಏನು ಮಾಡ್ಬೇಕ್ರಿ? ಅವ್ರನ್ನ ಒಬ್ಬ ಅಧಿಕಾರಿಗಳನ್ನು ನೇಮಕ ಮಾಡ್ಬೇಕ್ರಿ. ಮಕ್ಕಳ ಸಹಾಯವಾಣಿ ಅಂತಂದರೆ 1098ಕ್ಕೆ ಕರೆ ಮಾಡ್ಬೇಕ್ರಿ. ಮಕ್ಕಳು, ಶಿಕ್ಷಕರು, ಗ್ರಾಮ ವ್ಯವಸ್ಥಾಪಕರು ದೂರು ನೀಡಬಹುದು. ಹೌದಲ್ರಿ? ಮಕ್ಕಳಾಗಿರ್ಬೋದು, ಟೀಚರ್ ಯಾರಾದರೂ, ವ್ಯವಸ್ಥಾಪಕರು, ಪೊಲೀಸರಿಗೆ ಅಥವಾ ಯಾರಿಗಾದ್ರೂ ನೀಡ್ಬೋದು. ಪೊಲೀಸರಿಗೆ ದೂರು ನೀಡ್ಬೋದು. ಹೌದಾ ರೀ? ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಪ್ರಕಾರ ಶಿಕ್ಷೆ ಆಗ್ಬೇಕ್ರಿ. ಹೌದಲ್ರಿ? ಈಗ ಯಾರ್ಯಾರು ಬಾಲ್ಯ ವಿವಾಹಕ್ಕೆ ಯಾರ್ಯಾರು ಪ್ರೋತ್ಸಾಹ ಕೊಡ್ತಾರೆ ಅವ್ರನ್ನೆಲ್ಲರನ್ನೂ ಜೈಲಿಗೆ ಹಾಕ್ಬೇಕ್ರಿ. ಹೌದಲ್ರಿ? 19ನೇ ಪ್ರಶ್ನೆ ನೋಡ್ರಿ, ಬಕ್ಸರ್ ಕದನವು ಭಾರತದಲ್ಲಿ ಬ್ರಿಟಿಷರನ್ನು ಬಂಗಾಳದ ನಿಜವಾದ ಒಡೆಯರನ್ನಾಗಿ ಹೇಗೆ ಮಾಡಿತು ಅಂತ ಕೊಟ್ಟರು. ಹೌದು? ಉತ್ತರ ನೋಡ್ರಿ, ದಿವಾನಿ ಹಕ್ಕುಗಳನ್ನು 2ನೇ ಶಾಲಮನು ಬ್ರಿಟಿಷರಿಗೆ ನೀಡಿದನು. ಏನು ಮಾಡಿದ್ರಿ? ಬ್ರಿಟಿಷರಿಗೆ ದಿವಾನಿ ಹಕ್ಕು 2ನೇ ಶಾಲಮ್ ನೀಡಿದನು. ಹೌದಾ ರೀ? ಮತ್ತೆ ಏನು ಮಾಡ್ಬೇಕು ನೋಡ್ರಿ, ಬಕ್ಸರ್ ಕದನ ಎಷ್ಟು ರೀ? 1665 ನಡೀತಿದ್ರು. ಹೌದಲ್ರಿ? ಆಮೇಲೆ 26 ಲಕ್ಷ ರೂಪಾಯಿ ಬಂಗಾಳದ ಹಕ್ಕನ್ನು ಬ್ರಿಟಿಷರಿಗೆ ಬಿಟ್ಟು ಕೊಡ್ಬೇಕಾಗಿತ್ತು. ಯಾರ್ರಿ? 2ನೇ ಶಾಲಮ. ಹೌದ್ರಿ? 26 ಲಕ್ಷ ರೂಪಾಯಿ ಕೊಡ್ಬೇಕು ರೀ. ಮತ್ತು ಬಂಗಾಳದ ಹಕ್ಕನ್ನು ಬ್ರಿಟಿಷರಿಗೆ ಕೊಡ್ಬೇಕು ರೀ. ಹೌದಾ? ಬಿಟ್ಟು ಕೊಡ್ಬೋದು. ಹೌದಾ? ಕಂಪನಿಯ ಯುದ್ಧ ಪರಿಹಾರಕ್ಕೆ ಎಷ್ಟು ಕೊಡ್ಬೇಕು ರೀ? 50 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕು. ಹೌದಾ? ಆಮೇಲೆ ಮೀರ್ ಜಾಫರ್ಗೆ ಏನು ರೀ? ಮೀರ್ ಜಾಫರ್ನ ಮಗನಿಗೆ ವಿಶ್ರಾಂತಿ ವೇತನ ಕೊಡ್ಬೇಕಂತಂದೇಳಿ ಹೇಳ್ತಾರೆ. ಹೌದಾ? ಬಕ್ಸರ್ ಕದನದು ಇವೆಲ್ಲರ 20ನೇ ಪ್ರಶ್ನೆ ನೋಡ್ರಿ, ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು ಅಂತ ಕೊಡೋದ. 1955ರಲ್ಲಿ ಸತ್ಯಾಗ್ರಹಿಗಳಿಂದ ಗೋವಾ ವಿಮೋಚನೆ ಹೋರಾಟ ನಡೀತ್ರಿ. ಅವ್ರಿ 1955 ನಡೀತ್ರಿ. ಹೌದಾ? ಅದೇ ರೀತಿ 1961ರಲ್ಲಿ ಭಾರತೀಯ ಸೈನ್ಯ ಮಧ್ಯೆ ಪ್ರವೇಶಿಸಿ ಗೋವಾ ವಿಮೋಚನೆ ಆಯ್ತು. ಯಾವ್ದ್ರಿ? ಗೋವಾ ವಿಮೋಚನೆ ಅಂತಂದೇಳಿ ಜಗ್ಸಲಿ ಎಕ್ಸಾಮ್ ಕೇಳ್ರಿ. ಅದು 1960. ಅದೇ ರೀತಿ 21ನೇ ಪ್ರಶ್ನೆ ನೋಡ್ರಿ, GIS ಮತ್ತು GPS ನಡುವಿನ ವ್ಯತ್ಯಾಸಗಳೇನಂತ ಕೊಟ್ಟಿರೋದು. ಉತ್ತರ ನೋಡ್ರಿ, ಪೃಥ್ವಿಯ ಮೇಲ್ಮೈನ ಮಾಹಿತಿಯನ್ನು ಕಲೆಹಾಕುವ, ಸಂಗ್ರಹಿಸುವ, ಮಾರ್ಪಡಿಸುವ ಹಾಗೂ ತೋರಿಸುವ ಅಂಕಿ ಅಂಶದ ಮಾಹಿತಿಯನ್ನು ಅಂತ ಕರಿತೀರಿ. ಮಾಹಿತಿ ವ್ಯವಸ್ಥೆಯನ್ನು GIS ಅಂತ ಕರಿತೀರಿ. ಹೌದಾ? ಅದೇ ರೀತಿಯಾಗಿ ಯಾವುದೇ ಒಂದು ಸ್ಥಿರವಾಗಿರುವ ಅಥವಾ ಚಲಿಸುತ್ತಿರುವ ವಸ್ತುವನ್ನು ಅಕ್ಷಾಂಶ ಮತ್ತು ರೇಖಾಂಶಗಳ ಮೂಲಕ ಸೂಚಿಸುವುದಕ್ಕೇನಂದ್ರೆ GPS ಅಂತಂದೇಳಿ ಕರಿತೀರಿ ನಾವು. ಹೌದಾ? 22ನೇ ಪ್ರಶ್ನೆ ನೋಡ್ರಿ, ಇಸ್ರೋದ ಮಹತ್ವದ ಸಾಧನೆಗಳು ಅಂತ ಕೊಟ್ಟಿರೋದು. ಇಸ್ರೋದ ಮಹತ್ವದ ಸಾಧನೆ ಅಂತ ಉತ್ತರ ನೋಡ್ರಿ, ಭಾರತೀಯ ರಾಷ್ಟ್ರೀಯ ಉಪಗ್ರಹ ವ್ಯವಸ್ಥೆಯ ಅಭಿವೃದ್ಧಿ ಮಾಡ್ಬೇಕು. ಹೌದಲ್ರಿ? ಅದೇ ರೀತಿಯಾಗಿ ಮೊದಲ ಪ್ರಯತ್ನದಲ್ಲಿ ಮಂಗಳ ಗ್ರಹವನ್ನು ತಲುಪಿದ ಮೊದಲ ರಾಷ್ಟ್ರ ಯಾವುದಪ್ಪ ಅಂತಂದರೆ ಭಾರತ ರೀ. ಹೌದಾ? ಚಂದ್ರನ ದಕ್ಷಿಣ ಧ್ರುವ. ಹೌದಾ? ದಕ್ಷಿಣ ಧ್ರುವ ಬಳಿ ಇಳಿದ ಮೊದಲ ದೇಶ ಯಾವುದ್ರಿ? ಭಾರತ ಅಂತ ಕರಿತೀವಿ. ಹೌದಾ? ಇವು ಇಸ್ರೋದ ಪ್ರಮುಖ ಸಾಧನೆಗಳಾಗಿರ್ತವೆ. 23ನೇ ಪ್ರಶ್ನೆ ನೋಡ್ರಿ, ವಸತಿಹೀನರಿಗೆ ಸರ್ಕಾರವು ಕೈಗೊಂಡಿರುವ ವಸತಿ ಯೋಜನೆಗಳು ಯಾವಂತ ಕೊಡ್ರು. ವಸತಿ ಯೋಜನೆಗಳನ್ನು ಹೆಸರಿಸಿ ಅಂತ ಕೊಡ್ರು. ಉತ್ತರ ನೋಡ್ರಿ, ಇಂದಿರಾ ಆವಾಸ್ ಯೋಜನೆ, ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ, ಬಸವ ಯೋಜನೆ, ಆಶ್ರಯ ಯೋಜನೆ. ಇವೆಲ್ಲ ವಸತಿಹೀನರಿಗೆ ಅಂದರೆ ಮನೆ ಬಡವ್ರು ಇರ್ತಾರಲ್ಲ, ಅವ್ರ ಮನೆ ಇಲ್ಲದವರಿಗೆ ಸರ್ಕಾರವು ವಸತಿ ಯೋಜನೆ ಮುಖಾಂತರ ಇವು ಎಲ್ಲ ಸ್ಕೀಮ್ಗಳ ಮುಖಾಂತರ ಬಡವರಿಗೆ ಮನೆಯನ್ನು ಕಟ್ಟಿಸಿಕೊಡೋಕೆ ಅಮೌಂಟ್ ಕೊಡ್ತಾರೆ. ಇಷ್ಟು ಅಂತಂದೇಳಿ. 24ನೇ ಪ್ರಶ್ನೆ ನೋಡ್ರಿ, ಉದ್ಯಮಶೀಲತೆಯು ಒಂದು ಸೃಜನಾತ್ಮಕ ಚಟುವಟಿಕೆಯಾಗಿದೆ ಹೇಗೆ ಅಂತ ಕೊಡ್ರಿ. ಇವೆಲ್ಲ 2 ವರ್ಷ. ಹೌದಾ? ಇಲ್ಲದ ನೋಡ್ರಿ, ಏನೂ ಇಲ್ಲದುದನ್ನು ಸೃಜಿಸುವ ಸಾಮರ್ಥ್ಯ ಇರ್ಬೇಕ್ರಿ. ಕಷ್ಟ ಸಾಧ್ಯವಾದುದನ್ನು ಗುರುತಿಸಿ ಕಾರ್ಯರೂಪಕ್ಕೆ ತರುವುದು, ಅನ್ವೇಷಿಸಿ ನಷ್ಟವನ್ನು ಲೆಕ್ಕಾಚಾರ ಹಾಕಿ ಲಾಭ ಗಳಿಸುವುದು, ಇದು ಒಂದು ಕಾರ್ಯವಿಧಾನ. ಅನ್ವೇಷಣೆಯನ್ನು ಕ್ರಮಬದ್ಧವಾಗಿ ವಿಶ್ಲೇಷಿಸುವ ಕಾರ್ಯ, ಇದು ಒಂದು ತಂತ್ರಜ್ಞಾನವಾಗಿದೆ. ಏನ್ರಿ? ಇದೊಂದು ತಂತ್ರಜ್ಞಾನವಾಗಿದೆ. ಆಮೇಲೆ ನೋಡ್ರಿ, ಇನ್ನೊಂದೈತೆ, ಇದು ಎಲ್ಲ ಕ್ಷೇತ್ರಗಳಲ್ಲಿ ಕಂಡು ಬರುತ್ತೆ. ಹೌದಾ? 4ನೇ ಭಾಗ ನೋಡ್ರಿ, 6 ವಾಕ್ಯಗಳಲ್ಲಿ ಉತ್ತರಿಸು. ಇವು 9 ಕ್ವಶನ್ ಇರ್ತಾರೆ. 9 27 ನೋಡ್ರಿ. 25ನೇ ಪ್ರಶ್ನೆ ನೋಡ್ರಿ, ಸ್ವಾಮಿ ದಯಾನಂದ ಸರಸ್ವತಿಯವರ ಸಾಮಾಜಿಕ ಸುಧಾರಣೆಗಳನ್ನು ವಿವರಿಸಿ ಅಂತ ಕೊಟ್ಟಿರೋದ. ಇಲ್ಲಿತ್ರಿ ತಡ್ರಿ. ಇಲ್ಲದ ನೋಡ್ರಿ, ದೇಶಾದ್ಯಂತ ಸಂಚರಿಸಿ ಉಪನ್ಯಾಸ ನೀಡುವುದು, ವೇದಗಳು ಸತ್ಯ ಜ್ಞಾನದ ಮೂಲ ಅಂತ ಹೇಳ್ಯಾರಿ. ವೇದಗಳಿಗೆ ಹಿಂತಿರುಗಿರಿ ಎಂದು ಯಾರು ಕರೆ ನೀಡಿದಾರೆ ಅಂದರೆ ಯಾರ್ರಿ? ಇಲ್ಲೈತಲ್ರಿ, ಸಾರಿ ಇವರು ರೀ. ವೇದಗಳಿಗೆ ಹಿಂತಿರುಗಿರಿ ಅಂತ ಹೇಳ್ತಾರೆ. ವಿಗ್ರಹಾರಾಧನೆ ಜಾತಿ ಪದ್ಧತಿಯ ಖಂಡನೆ ಮಾಡ್ತಾರೆ. ವಿಧವಾ
ವಿವಾಹವನ್ನು ಅಂದರೆ ವಿವಾಹವನ್ನು ಪ್ರೋತ್ಸಾಹಿಸ್ತಾರೆ. ಆಮೇಲೆ ನೋಡ್ರಿ, ಸ್ವದೇಶಿ ವಸ್ತು ಬಳಕೆಗೆ ಕರೆ ನೀಡ್ತಾರೆ ರೀ. ಸತ್ಯಾರ್ಥ ಪ್ರಕಾಶ ಕೃತಿ ಮಾಡ್ತಾರೆ, ಸುದ್ದಿ ಚಳುವಳಿ ಮಾಡ್ತಾರೆ, ಆರ್ಯ ಸಮಾಜದ ಸ್ಥಾಪನೆ ಮಾಡ್ತಾರೆ, ಭಾರತೀಯರಿಗೆ ಭಾರತ ಎಂದು ಒಂದು ಘೋಷಣೆ ಮಾಡ್ತಾರೆ ಇವರು. ಅದೇ ರೀತಿ ಅಥವಾ ಅಂತ ಕೊಟ್ಟರು ನೋಡ್ರಿ 25ನೇ ಪ್ರಶ್ನೆದಾಗ, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವ ಅಂತ ಕೊಟ್ಟರು. ಹೌದಾ, ನಿಬಂಧನೆಗಳನ್ನು ವಿವರಿಸಿ ಅಂತ ಕೊಟ್ಟರು. ಇಲ್ಲಿ ಪಾಯಿಂಟ್ಸ್. ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು. ರಾಜರು ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಕ ಮಾಡಬೇಕು ರೀ. ಅನುಮತಿ ಇಲ್ಲದೆ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ. ಯಾವುದೇ ರಾಜರೊಡನೆ ಸಂಧಾನ ಮಾಡಿಕೊಳ್ಳುವಂತಿಲ್ಲ. ಕಂಪನಿಯು ಆಂತರಿಕ ಹಾಗೂ ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು ಅಂತ ಕೊಡಬಹುದಾ. 26ನೇ ಪ್ರಶ್ನೆ ನೋಡ್ರಿ, ಅರಣ್ಯಗಳು ಬಹು ಉಪಯುಕ್ತವಾದ ಸಂಪನ್ಮೂಲಗಳಾಗಿವೆ, ಸಮರ್ಥಿಸಿ ಅಂತ ಕೊಡಬಹುದಾ. 26ನೇ ಪ್ರಶ್ನೆ ಅಲ್ರಿ, ಇಲ್ಲಿ ನೋಡ್ರಿ, ಅರಣ್ಯ ಅಂದ್ರೆ ಶುದ್ಧ ವಾಯು, ಆಹಾರ ಮತ್ತು ಮೇವು ಒದಗಿಸುತ್ತೆ. ಹೌದಲ್ರಿ. ಉತ್ತಮ ಮಳೆ ತರುವ ಸಹಾಯಕ ಆಗತ್ತೆ. ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣ, ಔಷಧಿ ಸಸ್ಯಗಳ ಆಗರ, ಹೌದಾ, ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಹೌದಾ. ಆಮೇಲೆ ಉದ್ಯೋಗಾವಕಾಶಗಳನ್ನು ಒದಗಿಸುವುದು, ಆಮೇಲೆ ಜೈವಿಕ ಪರಿಸರ ಸಮತೋಲನ ಆಗುತ್ತೆ. ಹೌದಲ್ರಿ. 26ನೇ ಪ್ರಶ್ನೆ ನೋಡ್ರಿ, ಇದು ದೇಶದ ಅಭಿವೃದ್ಧಿಗೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅವಶ್ಯಕವಾಗಿದೆ, ಸಮರ್ಥಿಸಿ. ಅಂದರೆ ಅಥವಾ ಒಂದು ಪ್ರಶ್ನೆ ಬಂದಿತ್ತಲ್ಲ, ಅಂದರೆ 26ನೇ ಪ್ರಶ್ನೆ ಅಂದರೆ ಇಲ್ಲೈತೆ ನೋಡ್ರಿ, ನೀರಾವರಿ ಸೌಲಭ್ಯವನ್ನು ಒದಗಿಸುವುದು, ಜಲ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವುದು, ಪ್ರವಾಹ ನಿಯಂತ್ರಿಸುವುದು, ನೌಕಾಯಾನದ ಸೌಲಭ್ಯ, ಗೃಹ ಬಳಕೆ ಹಾಗೂ ಕೈಗಾರಿಕೆಗಳಿಗೆ ನೀರನ್ನು ಒದಗಿಸುವುದು, ಮಣ್ಣಿನ ಸವಕಳಿಯನ್ನು ನಿಯಂತ್ರಣ ಮಾಡುತ್ತೆ ರೀ. ಮೀನುಗಾರಿಕೆ ಅಭಿವೃದ್ಧಿ ಆಗುತ್ತೆ ರೀ. ಯಾವ್ದು ರೀ? ಮೀನುಗಾರಿಕೆ ಅಭಿವೃದ್ಧಿ ಆಗುತ್ತೆ ರೀ. ಅರಣ್ಯ ಸಂಪತ್ತನ್ನು ವೃದ್ಧಿಸುವುದು. ಹೌದಾ. 27ನೇ ಪ್ರಶ್ನೆ ನೋಡ್ರಿ, ಪಂಚವಾರ್ಷಿಕ ಯೋಜನೆಗಳ ಉದ್ದೇಶವೇನು ಅಂತ ಕೊಟ್ರೆ. ಹೌದಾ. ಪಂಚವಾರ್ಷಿಕ ಯೋಜನೆ ಉದ್ದೇಶ ಇಲ್ಲದ ನೋಡ್ರಿ, ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು, ಉದ್ಯೋಗಾವಕಾಶವನ್ನು ಹೆಚ್ಚಿಸುವುದು, ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು, ಆರ್ಥಿಕ ಅಸಮಾನತೆ ಕಡಿಮೆ ಮಾಡುವುದು, ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು, ಬಡತನ ನಿರ್ಮೂಲನೆ ಹಾಗೂ ಜನರ ಜೀವನ ಮಟ್ಟವನ್ನು ಹೆಚ್ಚಿಸುವುದು. 27ನೇ ಪ್ರಶ್ನೆದಾಗ ಅಥವಾ ಒಂದು ಬಂದ ನೋಡ್ರಿ, ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳು ಯಾವ ಅಂತ ಕೊಡ್ರೋದ. ತೆರಿಗೆಯೇತರ ಆದಾಯದ ಮೂಲಗಳು ಇಲ್ಲಿ ನೋಡ್ರಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳದ ಲಾಭ, ಭಾರತೀಯ ರೈಲ್ವೆ ಗಳಿಸುವ ಲಾಭ, ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರುವ ಆದಾಯ, ಸಾರ್ವಜನಿಕ ಉದ್ಯಮಗಳು ಗಳಿಸುವ ಆದಾಯ, ಹೌದಾ. ಅದೇ ರೀತಿ ನಾಣ್ಯ ಮತ್ತು ಟಂಕಶಾಲೆಯಿಂದ ಬರುವ ಆದಾಯ, ವಿವಿಧ ರೀತಿಯ ಶುಲ್ಕಗಳು, ದಂಡಗಳು ಇತ್ಯಾದಿ. ಹೌದಾ. 28ನೇ ಪ್ರಶ್ನೆ ನೋಡ್ರಿ, ಬ್ಯಾಂಕಿನ ಕಾರ್ಯಗಳು ಯಾವ ಅಂತ ಕೊಟ್ರು. ಹೌದಾ. 28ನೇ ಪ್ರಶ್ನೆ ನೋಡ್ರಿ, ಉತ್ತರ ಇಲ್ಲದ್ರಿ. ಬ್ಯಾಂಕಿನ ಕಾರ್ಯಗಳು ನೋಡ್ರಿ, ಠೇವಣಿಗಳನ್ನು ಅಂಗೀಕರಿಸುವುದು, ಸಾರ್ವಜನಿಕರಿಗೆ ಸಾಲವನ್ನು ಕೊಡುವುದು, ಹಣದ ವರ್ಗಾವಣೆ ಮಾಡುತ್ತೀರಿ, ಚೆಕ್ಕು ಮತ್ತು ಹುಂಡಿಗಳ ಮೇಲೆ ಹಣ ವಸೂಲಿ ಮಾಡುವುದು, ಹುಂಡಿಗಳನ್ನು ಸೋಡಿ ಮಾಡುವುದು, ಭದ್ರತಾ ಕಪಾಟುಗಳನ್ನು ಬಾಡಿಗೆ ಕೊಡುವುದು. ಹೌದಾ ರೀ. ವಿದೇಶಿ ವಿನಿಮಯ ನಿರ್ವಹಿಸುವುದು. ಹೌದಾ. ವಿದೇಶಿ ವಿನಿಮಯವನ್ನು ನಿರ್ವಹಿಸುವುದು, ಬೆಲೆ ಬಾಳುವ ವಸ್ತುಗಳನ್ನು ಭದ್ರವಾಗಿ ಇಟ್ಟುಕೊಳ್ಳುವುದು, ಸಾಲ ಪತ್ರಗಳನ್ನು ಕೊಡುವುದು, ಸರ್ಕಾರದ ಹಣಕಾಸಿನ ವ್ಯವಹಾರವನ್ನು ನಿರ್ವಹಿಸುವುದು. ಅಥವಾ ಅಂತ 28ನೇ ಪ್ರಶ್ನೆ ಬಂದ ಇಲ್ಲಿ ನೋಡ್ರಿ, ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿ ಇರಬೇಕಾದ ಮಾಹಿತಿಗಳಾವ ಅಂತ ಕೊಡ್ರಿ. ಗ್ರಾಹಕ ಮಾಹಿತಿ ನೋಡ್ರಿ, ದೂರುಗಳಲ್ಲಿ ಏನೇನು ಇರ್ಬೇಕಂತ ಕೊಡ್ರಿ. ದೂರುಗಳು ಕೈಬರಹ ಅಥವಾ ಬೆರಳಚ್ಚಿನ ಮಾದರಿಯಲ್ಲಿ ಇರ್ಬೇಕೇನ್ರಿ. ದೂರುಗಳು ಕೈ ಬರಹ ಅಥವಾ ಬೆರಳಚ್ಚಿನ ಮಾದರಿಯಲ್ಲಿ ಇರಬೇಕು. ಹೆಸರು, ವಿಳಾಸ ಮತ್ತು ದೂರವಾಣಿ ಸಂಖ್ಯೆ ಸರಿಯಾಗಿ ನಮೂದಿಸಬೇಕು. ಯಾವ ವ್ಯಾಪಾರಿ ಅಥವಾ ಪೂರೈಕೆದಾರನ ವಿರುದ್ಧದ ದೂರು ಸರಿಯಾಗಿ ನಮೂದಿಸುವುದು. ಯಾವ ವಸ್ತುವಿನಿಂದ ನಷ್ಟ ಹೊಂದಿರುವ ಮೊಬೈಲನ್ನು ನಮೂದಿಸುವುದು.
ಹೌದಾ ರೀ. ಆಮೇಲೆ ಸೂಕ್ತವಾದ ರಸೀದಿಯನ್ನು ಲಗತ್ತಿಸಬೇಕು. ಏನು ಮಾಡ್ಬೇಕು ರೀ, ಸೂಕ್ತವಾದ ರಸೀದಿಯನ್ನು ಲಗತ್ತಿ ಮಾಡ್ಬೇಕು ರೀ. ಹೌದಾ. ಮತ್ತೇನೈತೆ ನೋಡ್ರಿ, ದೂರಿಗೆ ಯಾವುದೇ ಶುಲ್ಕ ಇರೋಲ್ಲ ರೀ, ಯಾವುದೇ ಫೀಸ್ ಇರಲ್ಲ. ಹೌದಾ. ಗ್ರಾಹಕನಿಗೆ ನೇರವಾಗಿ ಅಥವಾ ವಕೀಲರನ್ನು ವಾದಿಸಬಹುದು. ಅವರು ಗ್ರಾಹಕರನ್ನು ನೇರವಾಗಿ ಇದು ಮಾಡ್ಬೇಕು ರೀ, ಅಥವಾ ವಕೀಲರನ್ನು ಯಾರನ್ನ ನೇಮಿಸಿ ಮಾಡ್ಕೋಬೇಕು. ಹೌದಾ. 29ನೇ ಪ್ರಶ್ನೆ ನೋಡ್ರಿ, ಎರಡನೇ ಮಹಾಯುದ್ಧದ ಪರಿಣಾಮಗಳು ಯಾವಂತ ಕೇಳೋರು. ಹೌದಾ. ಪಾಯಿಂಟ್ಸ್ ನೋಡ್ರಿ ಉತ್ತರ. ಅತಿ ಹೆಚ್ಚಿನ ಸಾವು ನೋವುಗಳು ಕಂಡುಬಂದು. ಹೌದಲ್ರಿ. ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆಗೆ ಬದಲಾಯಿತು. ಹೌದಲ್ರಿ. ಹೌದಾ. ವಿಶ್ವಸಂಸ್ಥೆ ರಚನೆ ಆಗಿತ್ತು. ಹೌದಾ. ಅಮೇರಿಕಾ, ರಷ್ಯಾ, ಚೀನಾ, ಬ್ರಿಟನ್ ಮತ್ತು ಫ್ರಾನ್ಸ್ ದೇಶಗಳು ವಿಶ್ವಸಂಸ್ಥೆ ಕಾಯಂ ಸದಸ್ಯ ರಾಷ್ಟ್ರಗಳಿಗೆ. ಹೌದಲ್ರಿ. ಹೌದಾ. ಶೀತಲ ಯುದ್ಧ ಪ್ರಾರಂಭ ಆಯಿತು. ಹೌದಾ. ಶೀತಲ ಯುದ್ಧ ಪ್ರಾರಂಭ ಆಯಿತು. ಹೌದಾ. ಆಮೇಲೆ ಏಷ್ಯಾ ಮತ್ತು ಆಫ್ರಿಕಾ ವಸಾಹತುಗಳು ಸ್ವಾತಂತ್ರ್ಯ ಪಡೆಯಲು ಅನುಕೂಲವಾಯಿತು. ಹೌದಾ. ಕೆಲವು ಯುರೋಪಿಯನ್ ದೇಶಗಳು ವಸಾಹತುಗಳನ್ನು ಕಳೆದುಕೊಂಡವು. ಹೌದಾ. ಹೌದಾ. ದೇಶಗಳ ನಡುವೆ ಅಣ್ವಸ್ತ್ರ ಪೈಪೋಟಿಗೆ ದಾರಿ ಆಗಿತ್ತು. ಹೌದಲ್ರಿ. ಅದೇ ರೀತಿ 30ನೇ ಪ್ರಶ್ನೆ ನೋಡ್ರಿ, ಬ್ರಿಟಿಷರ ಭೂಕಂದಾಯ ನೀತಿಯು ಭಾರತೀಯ ರೈತರನ್ನು ಹೇಗೆ ಶೋಷಿಸಿತು. ಹೌದಾ. ಉತ್ತರ ನೋಡ್ರಿ, ರೈತರನ್ನು ಶೋಷಿಸುವ ಹೊಸ ಜವಾಬ್ದಾರಿ ಸಮುದಾಯವನ್ನು ಸೃಷ್ಟಿಸಿತು. ಹೌದಲ್ರಿ. ಹೊಸ ಸಮುದಾಯ, ಇದು ಜಮೀನ್ದಾರಿ ಪದ್ಧತಿ ಇದಾದ್ರೆ. ಹೌದಾ. ಆಮೇಲೆ ನೋಡ್ರಿ, ರೈತರು ವಿವಿಧ ಬಗೆಯ ಸಂಕಷ್ಟಗಳಿಗೆ ಒಳಗಾದ್ರು. ಹೌದಾ. ಅಂದರೆ ರೈತರು ಸಂಕಷ್ಟಕ್ಕೊಳಗಾದ ಭೂ ಮಾರಾಟ ವಸ್ತುವಾಯಿತು. ಹೌದಾ. ಅಂದರೆ ಭೂಮಿ ಮಾರಾಟದ ವಸ್ತುವಾಯಿತು. ಹೌದಾ. ಅನೇಕ ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸಲು ಭೂಮಿಯನ್ನು ಪರಭಾರೆ ಮಾಡಿದರು. ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಗೊಂಡಿತು. ಹೌದಾ. ಯಾವ್ದು ನೋಡ್ರಿ, ಹಣದ ಲೇವಾದೇವಿಗಾರರು ಬಲಿಷ್ಠರಾದರು. ಹೌದಾ. 31ನೇ ಪ್ರಶ್ನೆ ನೋಡ್ರಿ, ಅನಕ್ಷರತೆಯ ನಿರ್ವಹಣೆಗಾಗಿ ಜಾರಿಗೊಳಿಸಿರುವ ಕಾರ್ಯಕ್ರಮಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟರು. ಉತ್ತರ ನೋಡ್ರಿ, 1988ರ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಮತ್ತು ಸರ್ವ ಶಿಕ್ಷಣ ಅಭಿಯಾನ ಜಾರಿಗೆ ತರಲಾಗಿತ್ತು. 2001ರಲ್ಲಿ 6ರಿಂದ 14ರ ಸಾಕ್ಷರ ಕಾರ್ಯಕ್ರಮ ಭಾರತ ಸರ್ಕಾರ ಕಾರ್ಯಕ್ರಮ ಆಗುತ್ತೆ ರೀ. ಹೌದಾ. 21ನೇ ವಿಧಿಯನ್ವಯ ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕಾಗಿದೆ. ಹೌದಲ್ರಿ. 21 ಇದು ವೆರಿ ವೆರಿ ಇಂಪಾರ್ಟೆಂಟ್ ರೀ. 2009ರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಬಂತು ರೀ. ಹೌದಲ್ರಿ. 2009 ಶಿಕ್ಷಣ ಹಕ್ಕು ಜಾರಿಗೆ ಬಂತು. ಹೆಣ್ಣು ಮಕ್ಕಳ, ದಿವ್ಯಾಂಗ ಮಕ್ಕಳ ಮತ್ತು ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತೆ. ಹೌದಲ್ರಿ. ಅದೇ ರೀತಿ 32ನೇ ಪ್ರಶ್ನೆ ನೋಡ್ರಿ, ಬಾಲಕಾರ್ಮಿಕ ಸಮಸ್ಯೆಯ ಪರಿಣಾಮಗಳು ಅಂತ ಕೊಟ್ಟಿರೋದ. ಉತ್ತರ ರೀ, ಬಾಲಕಾರ್ಮಿಕರಿಗೆ ಅನಾರೋಗ್ಯ ಆಗುತ್ತೆ ರೀ, ಪೌಷ್ಟಿಕ ಆಹಾರದ ಕೊರತೆ, ವೈದ್ಯಕೀಯ ಸೌಲಭ್ಯದ ಕೊರತೆ, ಒತ್ತಾಯದ ದುಡಿತ, ಅಂದರೆ ಒತ್ತಾಯವಾಗಿ ದುಡಿಸ್ಬಾರ್ದ್ರಿ ಅವ್ರನ್ನ. ಹೌದಾ. ಆಮೇಲೆ ನೋಡ್ರಿ, ಆರ್ಥಿಕ ಮತ್ತು ಸಾಮಾಜಿಕ ಶೋಷಣೆ ಆಗತ್ತೆ ರೀ, ಮಾನಸಿಕ ಭಾವನಾತ್ಮಕ ಶೈಕ್ಷಣಿಕ ಅಗತ್ಯತೆ ಪೂರೈಸುವುದಿಲ್ಲ. 33ನೇ ಪ್ರಶ್ನೆ ನೋಡ್ರಿ, 33ನೇ ಪ್ರಶ್ನೆ, ಮಣ್ಣಿನ ಸವೆತವನ್ನು ಹೇಗೆ ತಡೆಗಟ್ಟಬಹುದು ಅಂತ ಕೊಟ್ಟಿರೋದ. ಉತ್ತರ ನೋಡ್ರಿ, ಇಳಿಜಾರಾಗಿ ಅಡ್ಡಲಾಗಿ ಉಳುಮೆ ಮಾಡೋದು. ಅಂದರೆ ಇಳಿಜಾರಾಗಿ ಅಡ್ಡಲಾಗಿ ಉಳುಮೆ ಮಾಡ್ಬೇಕ್ರಿ. ಅಡ್ಡ ಬದುವನ್ನು ನಿರ್ಮಿಸೋದು, ಅಂದರೆ ಬದು ಹಾಕಿರ್ತಾರೆ ನೋಡ್ರಿ ಹೊಲದಾಗ, ಬದುವನ್ನು ನಿರ್ಮಿಸಬೇಕು. ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಮಾಡ್ಬೇಕ್ರಿ. ಅರಣ್ಯ ನಾಶವನ್ನು ತಡೆಗಟ್ಟುವುದು. ಏನು ಮಾಡ್ರಿ, ಅರಣ್ಯ ನಾಶನ ಆಮೇಲೆ ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಬೇಕು ರೀ. ಏನು ಮಾಡ್ಬೇಕ್ರಿ, ಬೆಳೆಗಳನ್ನು ಪ್ರೋತ್ಸಾಹಿಸಬೇಕು ರೀ. ಅತಿಯಾಗಿ ಮೇಯಿಸುವಿಕೆಯನ್ನು ನಿಯಂತ್ರಿಸ್ಬೇಕು ರೀ. ನೀರಿನ ಯೋಜಿತ ಬಳಕೆ ಮಾಡ್ಕೋಬೇಕು ರೀ. ಆಮೇಲೆ ಚೆಕ್ ಡ್ಯಾಮ್ ಮಾಡ್ಬೇಕು. ಏನು ಮಾಡ್ಬೇಕು ರೀ, ಚೆಕ್ ಡ್ಯಾಮನ್ನು ನಿರ್ಮಿಸ್ಬೇಕು. ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಆಗತ್ತೆ ರೀ. ಕೈಗಾರಿಕೆ ನೀರಾವರಿಯ ಅಭಿವೃದ್ಧಿ ಆಗತ್ತೆ ರೀ. ಹೊಸ ರೈಲು ನಿರ್ಮಾಣ ಆಗತ್ತೆ ರೀ. ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಸ್ಥಾಪನೆ ಆಗತ್ತೆ ರೀ. ಕಬ್ಬಿಣ ಮತ್ತು ಉಕ್ಕು, ಪೇಪರ್, ಸಕ್ಕರೆ, ಗಂಧದ ಎಣ್ಣೆ, ಸಾಬೂನು ಮತ್ತು ರಸಗೊಬ್ಬರದ ಕೈಗಾರಿಕೆ ಸ್ಥಾಪನೆ ಆಗತ್ತೆ ರೀ. ನ್ಯಾಯ ವಿಧೇಯಕ ಸಭೆ ರಚನೆ ಆಗತ್ತೆ ರೀ. ಹೌದಾ ರೀ. ಅದೇ ರೀತಿಯಾಗಿ ನೋಡ್ರಿ 34ರಾಗ ಅಂತ ಕೊಟ್ಟರು, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಯ ಕಾರಣಗಳನ್ನು ವಿವರಿಸಿ ಅಂತ ಕೊಟ್ಟರು. ಹೌದಾ. ಇಡೀ ಭಾರತವನ್ನು ವ್ಯಾಪಿಸಿದ ಹೋರಾಟವಾಗಿರಲಿಲ್ಲ. ಹೌದಲ್ರ. ಅದು ಎಲ್ಲೆಲ್ಲೇ ಒಂದೊಂದು ಕಡೆ ಮಾಡ್ತಿದ್ರು ಹೋರಾಟ. ಹೌದಾ. ರಾಜರ ಜಮೀನ್ದಾರಿ ಸ್ವಹಿತಾಸಕ್ತಿ ಮತ್ತು ಹಕ್ಕುಗಳಿಗಾಗಿ ನಡೆದಿತ್ತು. ಯೋಜಿತ ಹೋರಾಟವಾಗಿರಲಿಲ್ಲ. ಬ್ರಿಟಿಷ್ ಸೈನ್ಯದ ಒಗ್ಗಟ್ಟು ಭಾರತೀಯ ಸೈನಿಕರಲ್ಲಿ ಇರಲಿಲ್ಲ.
ಸೂಕ್ತ ಮಾರ್ಗದರ್ಶನವಿರಲಿಲ್ಲ ರೀ ನೋಡ್ರಿ. ವ್ಯವಸ್ಥಿತ ಸಂಘಟನೆ ಕೊರತೆ ಇತ್ತು, ಹೌದಲ್ರಿ. ಮತ್ತು ಯುದ್ಧತಂತ್ರ ಸೂಕ್ತ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ಇತ್ತು ರೀ, ಹೌದಲ್ರಿ. ಆಮೇಲೆ ನೋಡ್ರಿ, ಹೋರಾಟದಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ ರೀ. ಆಮೇಲೆ ದೇಶೀಯ ಸಂಸ್ಥಾನಗಳು ಬ್ರಿಟಿಷರಿಗೆ ಬೆಂಬಲ ನೀಡಿದರು. ಸಿಪಾಯಿಗಳು ಮಾಡಿದ ಲೂಟಿ ದರೋಡೆಯಿಂದ ಜನರ ವಿಶ್ವಾಸ ಕಳೆದುಕೊಂಡಿತು. ನಾಯಕತ್ವದ ಕೊರತೆ ಇತ್ತು. ಏನಿತ್ತು ರೀ? ನಾಯಕತ್ವದ ಕೊರತೆ ಇತ್ತು. 35ನೇ ಪ್ರಶ್ನೆ ನೋಡ್ರಿ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವು ಒಂದು ದಿಟ್ಟ ಮೇಲಿಗಲು ಸಮರ್ಥಿಸಿ ಅಂತ ಕೊಡೋದ. ಉತ್ತರ ನೋಡ್ರಿ, ನಾಗರಿಕ ಸೇವಾ ಪರೀಕ್ಷೆಯಲ್ಲಿ 4ನೇ ರ್ಯಾಂಕ್ ಗಳಿಸಿದ್ದರು. ಇವ್ರು ಏನು ಮಾಡಿದ್ರಿ? 4ನೇ ರ್ಯಾಂಕ್ ಗಳಿಸಿದ್ರು, ಹೌದಾ. 4ನೇ ರ್ಯಾಂಕ್ ಗಳಿಸಿದರು. ಬ್ರಿಟಿಷ್ ಸರ್ಕಾರದ ಪ್ರತಿಷ್ಠಿತ ಹುದ್ದೆಯನ್ನು ತ್ಯಜಿಸಿದರು. ವಿದೇಶದಲ್ಲಿ ನೆಲೆಗೊಂಡ ಭಾರತೀಯರನ್ನು ಸಂಘಟಿಸಲು ಪ್ರಯತ್ನಿಸಿದರು, ಹೌದಾ. ಆಮೇಲೆ ನೋಡ್ರಿ, ವಿದೇಶಿಗಳ ಪ್ರವಾಸ ಬೆಳೆಸಿ ತಾಯ್ನಾಡಿಗೆ ತಮ್ಮ ಬೆಂಬಲ ನೀಡಲು ಪ್ರಯತ್ನಿಸಿದರು. ಏನು ಮಾಡಿದರೆ? ತಾಯ್ನಾಡಿಗೆ ತನ್ನ ಬೆಂಬಲ ನೀಡಲು ಪ್ರಯತ್ನಿಸಿದ್ರ. ನೋಡ್ರಿ, 1934ರಲ್ಲಿ ಜವಾಹರಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಸ್ಥಾಪಿಸಿದರು. ಯಾವುದ್ರಿ? ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಸ್ಥಾಪನೆ ಮಾಡಿದ್ದಾರೆ. ಆಮೇಲೆ ನೋಡ್ರಿ, 1938ರಲ್ಲಿ ಹರಿಪುರ ಅಧಿವೇಶನದಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು. 1938 ನೋಡ್ರಿ. ಇವ್ರು ನೆಕ್ಸ್ಟ್ ಏನು ಮಾಡಿದ್ರಿ? ಗಾಂಧೀಜಿ ಮತ್ತು ಬೋಸರ ನಡುವೆ ಭಿನ್ನಾಭಿಪ್ರಾಯ ಮೂಡಿತು. 1939ರಲ್ಲಿ ಮತ್ತೆ ಕಾಂಗ್ರೆಸ್ಸಿನ ಅಧ್ಯಕ್ಷರಾದರು ತ್ರಿಪುರಾದಾಗ್ರಿ. ಇವರು ಕಾಂಗ್ರೆಸ್ನಿಂದ ಹೊರಬಂದರು. ನೆಕ್ಸ್ಟ್ ಏನು ಮಾಡಿದೆ ಅಂದರೆ ಇದು ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನು ಕಟ್ಟಿದಾರ್ರಿ. ಏನು ಮಾಡಿದ್ರಿ? ಹೊಸ ಪಕ್ಷ ಕಟ್ಟಿದರು. ಆಮೇಲೆ ಏನು ಮಾಡಿದ್ರು? ಪ್ರಪಂಚದ 2ನೇ ಮಹಾಯುದ್ಧದಲ್ಲಿ ಭಾರತೀಯರನ್ನು ಭಾಗವಹಿಸುವುದನ್ನು ವಿರೋಧಿಸಿದರು. ಇವರು 2ನೇ ಮಹಾಯುದ್ಧ ಅಂದರೆ ಪ್ರಪಂಚದ 2ನೇ ಮಹಾಯುದ್ಧ ನಡೀತಲ್ರಿ, ಆದರೆ ನೀವು ಭಾಗವಹಿಸಬೇಡ್ರಿ ಅಂತ ಭಾರತೀಯರಿಗೆ ಹೇಳಿದಾರೆ. ಆಮೇಲೆ ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ತೆರಳಿದ್ರು. ಏನು ಮಾಡಿದ್ರಿ? ಗೃಹ ಬಂಧನದಿಂದ ತಪ್ಪಿಸಿ ಜರ್ಮನಿಗೆ ಹೊಡೆದರು. ಹಿಟ್ಲರ್ ಬೆಂಬಲವನ್ನು ಗಳಿಸಿದರು. ಏನು ಮಾಡಿದ್ರಿ? ಹಿಟ್ಲರ್ ಬೆಂಬಲವನ್ನು ಗಳಿಸಿದರು, ಹೌದಾ. ನೆಕ್ಸ್ಟು, ಆಜಾದಿಂದ ರೇಡಿಯೋ ಮೂಲಕ ಭಾಷಣ ಪ್ರಚಾರವನ್ನು ಮಾಡಿದರು. ಆಮೇಲೆ ರಾಸ್ ಬಿಹಾರಿ ಬೋಸರೊಡನೆ ಕೈಜೋಡಿಸಿ ಭಾರತೀಯ ರಾಷ್ಟ್ರೀಯ ಸೇನೆ ಸ್ಥಾಪಿಸಿದರು. ಏನು ಮಾಡಿದ್ರಿ? ರಾಸ್ ಬಿಹಾರಿ ಬೋಸರೊಡನೆ ಏನು ಮಾಡಿದರು? ರಾಷ್ಟ್ರೀಯ ಸೇನೆ ಸ್ಥಾಪನೆ ಮಾಡಿದರು, ಹೌದಾ. ಆಮೇಲೆ ಏನು ಮಾಡಿದ್ರಿ? ಆಮೇಲೆ ದೆಹಲಿ ಚಲೋ ಕರೆ ನೀಡಿದರೆ. ಆಮೇಲೆ ರಂಗೂನಿನ ಮೂಲಕ ದೆಹಲಿಯನ್ನು ವಶಪಡಿಸಿಕೊಳ್ಳುವ ತಂತ್ರ ಮಾಡಿದರೆ. ಬರ್ಮಾದ ಮೇಲೆ ದಾಳಿ ಮಾಡಿದರು. ಸುಭಾಷರು ವಿಮಾನ ಅಪಘಾತದಲ್ಲಿ ಮಡಿದರು. ಏನ್ರಿ? ಸುಭಾಷ್ ಚಂದ್ರ ಬೋಸರು ವಿಮಾನದಲ್ಲಿ ಅಪಘಾತದಲ್ಲಿ ಮಡಿದರು, ಅಂದರೆ ಮರಣ ಹೊಂದಿದರು, ಹೌದ್ರಿ. 36ನೇ ಪ್ರಶ್ನೆ ನೋಡ್ರಿ. ವಿಶ್ವಸಂಸ್ಥೆಯ ಸಾಧನೆಗಳನ್ನು ವಿವರಿಸಿ ಅಂತ ಕೊಡೋದ. ವಿಶ್ವಸಂಸ್ಥೆಯ ಸಾಧನೆ: ಕೊರಿಯಾ ಸುಯೆಜ್ ಕಾಲುವೆ ಮತ್ತು ವಿಯೆಟ್ನಾಂ ಸಮಸ್ಯೆಗಳನ್ನು ಬಗೆಹರಿಸಿದರು. ನೋಡ್ರಿ, ಕಾಶ್ಮೀರ ಪ್ಯಾಲೆಸ್ತೈನ್ ಇಸ್ರೇಲ್ ವಿವಾದದ ಪರಿಹಾರಕ್ಕಾಗಿ ನಿರಂತರ ಶ್ರಮಿಸಿದರು. ಈಗ ನಡೆಯಕೊಂತ ನೋಡ್ರಿ, ಇರಾನ್ ಮತ್ತು ಇಸ್ರೇಲ್ ಯುದ್ಧಗಳು ನಡೆಯಕೊಂತಾರೆ, ಹೌದಲ್ಲ. ಆಮೇಲೆ ಏನು ಮಾಡಿದರೆ? ನಿಶಸ್ತ್ರೀಕರಣ ಸಾಧನೆಯ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮುಂದುವರಿಸಿದೆ, ಹೌದಾ ರೀ. ಮುಂದುವರಿಸಿದರು, ಹೌದಾ. ಬ್ಯಾಂಕ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತಾರಾಷ್ಟ್ರೀಯ ವ್ಯಾಪಾರ ಕ್ಷೇತ್ರದಲ್ಲಿನ ಸಮಸ್ಯೆ ಪರಿಹಾರಕ್ಕೆ ಪ್ರಯತ್ನಿಸುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆ ಮೂಲಕ ಸಾಂಕ್ರಾಮಿಕ ರೋಗಗಳ ನಿರ್ಮೂಲನೆಗೆ ಪ್ರಯತ್ನ ಮಾಡುತ್ತಾರೆ, ಹೌದಲ್ರಿ. ಸಾರ್ವಜನಿಕ ಮಾನವ ಹಕ್ಕುಗಳನ್ನು ವಿಶ್ವಾದ್ಯಂತ ಜಾರಿಗೆ ತರುವ ಪ್ರಯತ್ನ ಮಾಡಕೊಂತೈತ್ರಿ. ವರ್ಣಭೇದ ನೀತಿ, ವಸಾಹತುಶಾಹಿತ್ವವನ್ನು ಅಂತ್ಯಗೊಳಿಸುವ ಪ್ರಯತ್ನ ಮಾಡಕೊಂತೈತ್ರಿ. ಜಾಗತಿಕ ತಾಪಮಾನ ಹೆಚ್ಚಳದಿಂದಾಗುವ ದುಷ್ಪರಿಣಾಮಗಳನ್ನು ತಡೆಯಲು ಪ್ರಯತ್ನ ಮಾಡಕೊಂತೈತೆ, ಹೌದಲ್ರಿ. 37ನೇ ಪ್ರಶ್ನೆ ನೋಡ್ರಿ. 37ನೇ ಪ್ರಶ್ನೆ ನೋಡ್ರಿ. ಪ್ರವಾಹಗಳಿಗೆ ಕಾರಣಗಳನ್ನು ವಿವರಿಸಿ ಅಂತ ಕೊಟ್ಟಿರೋದ. ಉತ್ತರ ನೋಡ್ರಿ. ಉತ್ತರ ನೋಡ್ರಿ, ಅನಿಶ್ಚಿತ ಮಾನ್ಸೂನ್ ಮಳೆ. ಅದು ಹೌದಾ. ನದಿಯ ಪಾತ್ರದಲ್ಲಿ ಹೂಳು ತುಂಬಿಕೊಳ್ಳೋ, ಹೌದಲ್ರಿ. ನದಿ ಎಲ್ಲ ಹೂಳು ತುಂಬಿಕೊಂಬಿಟ್ಟಿರ್ತಾವೆ, ಹೌದಾ. ಇದು ರೀ. ನೆಕ್ಸ್ಟ್ ರೀ, ಅಣೆಕಟ್ಟು ಹಾಗೂ ಇತರೆ ಅಡ್ಡಗಟ್ಟೆಯ ಒಡೆದು ಒಮ್ಮೆಲೆ ಬಿಡುಗಡೆಯಾಗುವ ನೀರಿನಿಂದ ನದಿಗಳು ಪಾತ್ರವನ್ನು ಬದಲಾಯಿಸುವುದರಿಂದ ಚಂಡಮಾರುತಗಳಿಂದ ಅಪಾರ ಮಳೆ ಬೀಳುವುದರಿಂದ, ಹೌದಾ ರೀ.
ಸಾರಿ ಸಮುದ್ರದಲ್ಲಿ ಭೂಕಂಪನಗಳನ್ನು ಸಂಭವಿಸುವುದರಿಂದ, ಅರಣ್ಯ ನಾಶದಿಂದ, ಸರಿಯಾದ ರೀತಿಯಲ್ಲಿ ಕಟ್ಟಿರದ ಸೇತುವೆಗಳಿಂದ, ನದಿ ಪಾತ್ರದ ಒತ್ತುವರಿ, ಅಕ್ರಮವಾಗಿ ಭೂ ಬಳಕೆಯಲ್ಲಾಗುತ್ತಿರುವ ಬದಲಾವಣೆಯಿಂದ. ನೋಡ್ರಿ ನಿಮಗೆ ಇದು 38ನೇ ಪ್ರಶ್ನೆ ನೋಡ್ರಿ, ಭಾಗ 6. ನಿಮಗೆ ನೀಡಿರುವ ಭಾರತದ ನಕ್ಷೆಗಳಲ್ಲಿ ಈ ಕೆಳಗಿನ ಯಾವುದಾದರೂ 5 ಗುರುತಿಸುವುದು ಅಂತ ಕೊಟ್ಟಿರೋದು. ಎ ಕೋರಮಂಡಲ್ ತೀರ, ಆಪ್ಷನ್ ಬಿ 82 ಪೂರ್ವ ರೇಖಾಂಶ, ಆಪ್ಷನ್ ಸಿ ಹಿರಾಕೂಡ್, ಆಪ್ಷನ್ ಡಿ ರಾಣಾ ಪ್ರತಾಪ್ ಸಾಗರ, ಆಪ್ಷನ್ ಇ ಏನ್ರಿ ನರ್ಮದಾ ನದಿ, ಆಪ್ಷನ್ ಎಫ್ ಕನ್ಯಾಕುಮಾರಿ, ಆಪ್ಷನ್ ಡಿ ವಿಶಾಖಪಟ್ಟಣಂ ಅಂತ ಕೊಟ್ಟಿರೋದಾ. ವಿಶಾಖಪಟ್ಟಣಂ ಅಂತ ಕೊಟ್ರೆ ಅವನ್ನೆಲ್ಲ ಇಲ್ಲಿ ಗುರುತಿಸ್ತಾರೆ. ಇಲ್ಲೈತೆ ನೋಡ್ರಿ ಬಿ 82 ಪೂರ್ವ ರೇಖಾಂಶ. ಹೌದ್ರಿ 82 ಪೂರ್ವ ರೇಖಾಂಶ. ಆಪ್ಷನ್ ಡಿ ರಾಣಾ ಪ್ರತಾಪ್ ಸಾಗರ, ಆಪ್ಷನ್ ಇ ನರ್ಮದಾ ನದಿ, ಆಪ್ಷನ್ ಸಿ ಹಿರಾಕೂಡ್ ನದಿ, ಆಪ್ಷನ್ ಜಿ ವಿಶಾಖಪಟ್ಟಣ. ಹೌದಾ ರೀ. ಆಪ್ಷನ್ ಎ ಕೋರಮಂಡಲ ತೀರ ಇಲ್ಲಿ ಕಂಡು ಬರುತ್ತೆ ನೋಡ್ರಿ, ಇಲ್ಲಿ ಕಂಡು ಬರ್ತೀನಿ. ಆಪ್ಷನ್ ಎ ಕೋರಮಂಡಲ ತೀರ. ಹೌದಾ ರೀ. ಇದು ಅದೇ ರೀತಿ ಇವರು ನೋಡ್ರಿ, ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪರ್ಯಾಯ ಪ್ರಶ್ನೆ ಅಂತ ಇರ್ತಾರೆ. 38ನೇ ಪ್ರಶ್ನೆ ರೀ, ಬದಲಿಗೆ ಅಂತ ಕೊಡ್ರ. ಹೌದಾ, ಇದು ನಿಮಗೂ ಬಂದ್ರೆ ಬರ್ಬೋದು. ಹೌದಲ್ರಿ. ಅದೇ ರೀತಿಯಾಗಿ ಇದನ್ನು ನೋಡ್ಕೊಂಬಿಡಮ್ರಿ. ಹಿಮಾಲಯ ಪರ್ವತಗಳ ಪ್ರಯೋಜನಗಳೇನಂತ ಕೊಡ್ರ. ಹೌದಾ, ಜನಜೀವನದ ಮೇಲೆ ಅಪಾರ ಪ್ರಭಾವ ಬೀರಿದೆ, ಭಾರತಕ್ಕೆ ರಕ್ಷಣೆ, ಉತ್ತರ ಏಷ್ಯಾದಿಂದ ಬೀಸುತ್ತಿರುವ ಶೀತಲ ಗಾಳಿ. ಹೌದಲ್ರಿ. ಆಮೇಲೆ ಗಂಗಾ ನದಿಯ ಉಗಮ ಸ್ಥಾನ. ಹೌದಾ, ಗಂಗಾ ನದಿಯ ಉಗಮ ಸ್ಥಾನ, ಜಲ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲ, ವಿಶಾಲವಾದ ಮೈದಾನ ನಿರ್ಮಿಸಿದೆ, ವೈವಿಧ್ಯಮ ಸಸ್ಯ ಮತ್ತು ಪ್ರಾಣಿ ಸಂಕುಲಕ್ಕೆ ಆಶ್ರಯ, ಅಪಾರವಾದ ಖನಿಜ ಸಂಪನ್ಮೂಲವಿದೆ, ಧಾರ್ಮಿಕ ಕೇಂದ್ರಗಳು ಉದಾಹರಣೆ ಬದರಿ, ಕೇದಾರ, ಪ್ರವಾಸೋದ್ಯಮ, ಗಿರಿಧಾಮಗಳು, ಪರ್ವತ ಕಣಿವೆ, ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಶಿಖರಗಳು ಕಂಡುಬರುತ್ತವೆ. ಹೌದಲ್ರಿ. ಇದು 2025ರಲ್ಲಿ ನಡೆದಿರುವಂತಹ ಸಮಾಜ ವಿಜ್ಞಾನದ ಪ್ರಶ್ನೆಗಳ ಆಗಿರ್ತಾರೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು. ಥ್ಯಾಂಕ್ ಯು.